ನೋಡಿದ್ರಾ, ಇದು ಲೇಟೆಸ್ಟ್ ಇನ್ಕ್ಲೂಷನ್ನು ಸ್ಟ್ರಾಬೆರಿ ಸಂಡೇ ಅಂತ. ಮೇಲ್ಗಡೆ ಮಲೈ ಐಸ್ ಕ್ರೀಮು, ಆಮೇಲೆ ಸ್ಟ್ರಾಬೆರೀಸು, ಆಮೇಲೆ ಮತ್ತೆ ಐಸ್ ಕ್ರೀಮು. ಐಸ್ ಕ್ರೀಮೇ ಮಜಾ ಇದೆ. ಹಿಂಗೆ ತಿನ್ನಬೇಕು. ಫ್ರೆಶ್ ಸ್ಟ್ರಾಬೆರಿ with this ice cream, super. ನೀವು ಇದನ್ನು ನೋಡ್ತಾರೆ ತಿನ್ನಬೇಕು ಅನಿಸುತ್ತೆ ಅಂತ ನನಗೆ ಗೊತ್ತು, ಗೊತ್ತಾಯ್ತಾ? ತಿನ್ನಬೇಕು ಅನ್ನಿಸ್ದಾಗ ಏನು ಮಾಡಬೇಕು ಅಂದರೆ ಹೊರಡಬೇಕು ಮನೆಯಿಂದ, ಸೀದಾ ಜಯನಗರ 7th ಬ್ಲಾಕಿಗೆ ಬರಬೇಕು, ಕನಕಪುರ ರೋಡಿಗೆ ಬರಬೇಕು. ಸರ್ಕಲ್ ಹತ್ರನೇ ದೊಡ್ಡದಾಗಿ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಇದೆ. ಇಲ್ಲಿ ಬಂದು ಈ ಐಸ್ ಕ್ರೀಮ್ ತಿನ್ನಬೇಕು, ಅದ್ಭುತವಾಗಿರುತ್ತೆ. ಸೂಪರ್ ಸೂಪರ್. ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಇನ್ನೊಂದು ಅವರೆಕಾಳ ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಸಾರು ಅನ್ಬೋದು, ಸಾಂಬಾರು ಅನ್ಬೋದು, ನೋ ಪ್ರಾಬ್ಲಮ್. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಅವರೆಕಾಳು ಹಿತ್ಕಿದ ಅವರೆಕಾಳಲ್ಲಿ ಮಾಡೋದು. ಓಕೆ, ಸೊ ಇದಕ್ಕೆ ನಾನು ಇಟ್ಟಿರೋ ಹೆಸರು ಅವರೇ ಆರಂಭ ಅಂತ. ಇದರಲ್ಲಿ ಫಸ್ಟು ಈ ಡಿಶ್ನ ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಅವರೆಕಾಯಿನ ತಿನ್ನೋಕ್ಕೆ ಇಷ್ಟಪಡ್ತೀರ ನೀವು. ಸೊ ಹಾಗಾಗಿ ಇದಕ್ಕೆ ಅವರೇ ಆರಂಭ ಅಂತ ಹೆಸರಿಟ್ಟಿದ್ದೀನಿ. ದ ಫಸ್ಟ್ ಡಿಶ್ ಯು ಶುಡ್ ಟೇಸ್ಟ್ ಅಂತ. ಓಕೆ, ಅವರೇ ಆರಂಭಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಅವರೆಕಾಳನ್ನು ಹಿತ್ಕಿ ಇಟ್ಕೊಂಡಿದ್ದೀನಿ, ಬರೀ ಕಾಳು ಇಟ್ಕೊಂಡಿದ್ದೀನಿ, ಬೇಳೆ ಇಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, 6 ಬ್ಯಾಡಗಿ ಮೆಣಸಿನಕಾಯಿ, ಒಂದು 4 ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 1/4 ಚಮಚದಷ್ಟು ಮೆಂತ್ಯ, 1 ಇಂಚ್ ಚಕ್ಕೆ, 1 ಸ್ಪೂನಷ್ಟು ಗಸಗಸೆ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 3 ಲವಂಗ, ಹುಣಸೆ ಹಣ್ಣಿನ ರಸ, ತುಪ್ಪ, ಸ್ವಲ್ಪ ಇಂಗು, ಸಾಸಿವೆ, ಸಣ್ಣದಾಗಿ ಹೆಚ್ಚತಕ್ಕಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಅವರೇ ಆರಂಭಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಸೊ ಮೊದಲು ನಾನು ಈ ಅವರೆಕಾಳನ್ನು ಬೇಯಕ್ಕೆ ಹಾಕ್ಬಿಡ್ತೀನಿ. ಇಲ್ಲಿ ನೀರು ಕಾಯ್ತಾ ಇದೆ, ಇದಕ್ಕೆ ಅವರೆಕಾಳು ಹಾಕೋಣ. ಇದಕ್ಕೆ ಒಂದು ಚೂರು ಉಪ್ಪು ಹಾಕೋಣ. ಕಾಳು ಉಪ್ಪು ಹಿರ್ಕೋಬೇಕು. ಈ ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಒಂದು ಪ್ಯಾನು. ಈ ಪ್ಯಾನ್ಗೆ ನಾನು ಫಸ್ಟು ಧನಿಯಾ 1 ಸ್ಪೂನು, ಜೀರಿಗೆ 1 ಸ್ಪೂನು, ಮೆಂತ್ಯ 1/4 ಚಮಚ, ತುಂಬ ಕಡಿಮೆ ಹಾಕಬೇಕು, ಇದರ ಕಹಿ ಜಾಸ್ತಿ ಆಗ್ಬಿಡುತ್ತೆ. ಚಕ್ಕೆ 1 ಇಂಚಷ್ಟು, ಒಂದು 3 ಲವಂಗ, 1 ಸ್ಪೂನಷ್ಟು ಮೆಣಸು, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6 ಹಾಕೋಣ, 4 ಗುಂಟೂರು ಮೆಣಸಿನ್ಕಾಯಿ, ಇದು ಖಾರ ಕೊಡುತ್ತೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಮಸಾಲೆಗಳ ಘಮ ಬರೋ ತನಕ ಇದು ಹುರ್ಕೋಬೇಕು. ಅಷ್ಟರಲ್ಲಿ ಈ ಕರಿಬೇವಿನ ಸೊಪ್ಪಿದೆಯಲ್ಲ, ಇದು ಕೂಡ ಡ್ರೈ ಆಗೋಗುತ್ತೆ. ಇದು ನೀರಿನ ಅಂಶ ಹೋಗಿ ಅದು ಕೂಡ ಡ್ರೈ ಆಗುತ್ತೆ. ಸಾಕಿಷ್ಟು. ಈಗ ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡೋಣ. ಓಕೆ, ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಓಕೆ, ಈ ಪ್ಯಾನ್ಗೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಗಸಗಸೆ ಹಾಕೋಣ. ಬಿಸಿ ಇರೋ ಪ್ಯಾನಲ್ಲಿ ಸುಮ್ಮನೆ ಹಾಗೆ ಹುರಿಬೇಕು. ಇದನ್ನು ಬೇಗ ಇದು ಸಿಡಿಯುತ್ತೆ, ಅದಕ್ಕೋಸ್ಕರ ಅದ್ರ ಜೊತೆ ಮಿಕ್ಸ್ ಮಾಡಬಾರ್ದು. ಓಕೆ, ಇದನ್ನು ಕೂಡ ನಾವು ಮಿಕ್ಸಿಗೆ ಹಾಕೋಣ. ಇದಕ್ಕೆ ತೆಂಗಿನಕಾಯಿ ತುರಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ. ಈಗ ಇದನ್ನು
ನುಣ್ಣಗೆ ರುಬ್ಕೋಬೇಕು. ನಾನು ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಪ್ರಿಯೆ, ಈಗ ಬಾಳೆಹಣ್ಣು ಹೆಚ್ಚ್ತಾ ನಾನು, ನೀವು ಪ್ಲೀಸ್ ಈ ಸಿಪ್ಪೆನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಡಿ. ಯಾಕೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಬಿಟ್ಟು ಉಪ್ಪಿನಕಾಯಿ ಹಾಕ್ತೀಯಾ? ನಿಮ್ಗೇನು ತಿನ್ಸಲ್ಲ, ಹೆದರ್ಕೋಬೇಡಿ. ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಪಾಟ್ಗಳಲ್ಲಿ ಗಿಡದ ಪಾತಿಲಿ ಹಾಕಿದ್ರೆ ಅದು ಒಳ್ಳೆ ಮೆನ್ಯೂರ್ ಥರ ವರ್ಕ್ ಆಗುತ್ತೆ. ಸಿಪ್ಪೆ ಅದಕ್ಕೆ ಕಟ್ ಮಾಡಿ ಯಾಕೆ ಹಾಕಬೇಕು ಅಂತ ಕೇಳ್ತೀರಾ? ಯಾಕೆ ಅಂದರೆ ಅದು ಬೇಗ ಗೊಬ್ಬರ ಥರ ಬೆರೆತ್ಕೊಳ್ಳುತ್ತೆ ಕಟ್ ಮಾಡಿ ಹಾಕಿದ್ರೆ. ಇಲ್ಲದೆ ಹಾಗೆ ಹಾಕಿದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಮಾಡಿಬಿಟ್ಟು ಹಾಕಿ. ಓಕೆ, ಗೊತ್ತಾಯ್ತಲ್ಲ? ಬಾಳೆಹಣ್ಣು ತಿಂದಮೇಲೆ ಸಿಪ್ಪೆನ ಬಿಸಾಕ್ತೀವಿ. ಅದನ್ನು ಸುಮ್ಮನೆ ಎಲ್ಲೆಲ್ಲೋ ಬಿಸಾಕಬೇಡಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅಥವಾ ರುಬ್ಬಿಟ್ಟು ಗಿಡಗಳ ಪಾತಿಗೆ ಹಾಕಿ. ಒಳ್ಳೆ ಗೊಬ್ಬರ ಥರ ವರ್ಕ್ ಆಗುತ್ತೆ. ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅವರೆಕಾಳು ಸುಮಾರು ಮುಕ್ಕಾಲು ಬೆಂದಿದೆ. ನಾವು ರುಬ್ಬಿದ್ದು ರೆಡಿಯಾಗಿದೆ. ಸೊ ಈಗೇನು ಮಾಡೋಣ ಅಂದರೆ ಈ ರುಬ್ಬಿದ್ದನ್ನು ಅವರೆಕಾಳಿಗೆ ಮಿಕ್ಸ್ ಮಾಡಿಬಿಡೋಣ. ಓಕೆ, ವೆರಿ ನೈಸ್. ಆಹಾ, ಒಳ್ಳೆ ಪರಿಮಳ ಬರ್ತಾಯಿದೆ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಉಪ್ಪು ಹಾಕ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಸ್ವಲ್ಪ ಗಟ್ಟಿಯಾಗಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.